ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬಿಜೆಪಿ ಅವರು ಈ ಒಂದು ಸದನವನ್ನ ಮಾಡಲಿಕ್ಕೆ ಬಿಡ್ತಿಲ್ಲ ಸರ್. ಈ ಒಂದು ವಿಚಾರದಲ್ಲಿ ನಿಮ್ಮ ನಿಲುವು ಸರ್? ಮುಂದಿನ ದಿನಗಳಲ್ಲಿ ಇನ್ನೂ 4-5 ದಿನ ಮಾತ್ರ ಇರುವಂತದ್ದು, ನಡೆಯುತ್ತೆ ಸರ್ ಸದನ? ನಾನು ಹೇಳೋದು ಅವರಿಗೆ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋಕೆ ಯೋಗ್ಯತೆನೇ ಇಲ್ಲ, ಕಳ್ಕೊಂಡಿದ್ದಾರೆ. ಸರ್ಕಾರಗಳನ್ನು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡಿದಾಗ ನಾವು ಉತ್ತರ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನು ಪ್ರಶ್ನೆನೇ ಮಾಡೋ ಅವರಿಗೆ ಯೋಗ್ಯತೆಯೇ ಇಲ್ಲ ಅಂದರೆ ಇಂಥದ್ದು ಇಟ್ಕೊಂಡು ಕೂತ್ಕೋತಾರೆ. ಇದರಿಂದ ಉಪಯೋಗ ಆಗೋದಿಲ್ಲ. ನಾನು ಡಿಸ್ಕಷನ್ಸಿಗೆ ಬರಬೇಕು. ಇವ್ರದ್ದೇ ಆಗಲಿ, ನಾಗೇಂದ್ರ ಅವ್ರದ್ದಾಗಲಿ, ಬರದ ಬಗ್ಗೆ ಆಗಲಿ ಸಾಕಷ್ಟು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳೋದು ಒಳ್ಳೇದು. ಅಲ್ಲ ಸರ್, ಚರ್ಚೆ ಮಾಡಲಿಕ್ಕೆ ಅವ್ರು ಒಪ್ತಿಲ್ಲ ಸರ್. ಚರ್ಚೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಯಾಕೆ ಅವ್ರು ಪ್ರಬಲವಾದಂತಹ ಚರ್ಚೆ ಮಾಡುವಂಥವ್ರು ಯಾರೂ ಇಲ್ವಾ ಸರ್? ಅವ್ರಿಗೆ ಯಾರು ಇಲ್ಲದೆ ಇರೋದಕ್ಕೆ ದೊಡ್ಡ ದುರಂತ. BJPಯಲ್ಲಿ ವಿರೋಧ ಪಕ್ಷದಲ್ಲಿ ಅವ್ರು ಇಲ್ಲೇ ಇಲ್ಲ, ಎಲ್ಲ ಯೋಗ್ಯತೆನ ಕಳ್ಕೊಂಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋದಿಲ್ಲ. ನಮ್ಮ ಡ್ಯೂಟಿ ಏನಿದೆ ವಿಧಾನಸೌಧದ ಒಳಗೆ ಹೊರಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ ಸರ್. ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋದು? ಯಾರಿಗೆ? ಅವರಿಗಂತೂ ಇಲ್ಲ, ನಮಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ಮಧು ಬಂಗಾರಪ್ಪ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು. ನಮ್ಮ ಜೊತೆ ಮಾತನಾಡಲಿಕ್ಕೆ ಸಚಿವರಾದಂತಹ ಮಧು ಬಂಗಾರಪ್ಪ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಬಿಜೆಪಿ ಅವರು ಈ ಒಂದು ಸದನವನ್ನ ಮಾಡಲಿಕ್ಕೆ ಬಿಡ್ತಿಲ್ಲ ಸರ್. ಈ ಒಂದು ವಿಚಾರದಲ್ಲಿ ನಿಮ್ಮ ನಿಲುವು ಸರ್? ಮುಂದಿನ ದಿನಗಳಲ್ಲಿ ಇನ್ನೂ 4-5 ದಿನ ಮಾತ್ರ ಇರುವಂತದ್ದು, ನಡೆಯುತ್ತೆ ಸರ್ ಸದನ? ನಾನು ಹೇಳೋದು ಅವರಿಗೆ ವಿರೋಧ ಪಕ್ಷದಲ್ಲಿ ಕುತ್ಕೊಳ್ಳೋಕೆ ಯೋಗ್ಯತೆನೇ ಇಲ್ಲ, ಕಳ್ಕೊಂಡಿದ್ದಾರೆ. ಸರ್ಕಾರಗಳನ್ನು ಪ್ರಶ್ನೆ ಮಾಡಬೇಕು. ಆ ಪ್ರಶ್ನೆ ಮಾಡಿದಾಗ ನಾವು ಉತ್ತರ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಏನು ಪ್ರಶ್ನೆನೇ ಮಾಡೋ ಅವರಿಗೆ ಯೋಗ್ಯತೆಯೇ ಇಲ್ಲ ಅಂದರೆ ಇಂಥದ್ದು ಇಟ್ಕೊಂಡು ಕೂತ್ಕೋತಾರೆ. ಇದರಿಂದ ಉಪಯೋಗ ಆಗೋದಿಲ್ಲ. ನಾನು ಡಿಸ್ಕಷನ್ಸಿಗೆ ಬರಬೇಕು. ಇವ್ರದ್ದೇ ಆಗಲಿ, ನಾಗೇಂದ್ರ ಅವ್ರದ್ದಾಗಲಿ, ಬರದ ಬಗ್ಗೆ ಆಗಲಿ ಸಾಕಷ್ಟು ಸಮಸ್ಯೆಗಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಡಿಸಿಷನ್ ತಗೊಳ್ಳೋದು ಒಳ್ಳೇದು. ಅಲ್ಲ ಸರ್, ಚರ್ಚೆ ಮಾಡಲಿಕ್ಕೆ ಅವ್ರು ಒಪ್ತಿಲ್ಲ ಸರ್. ಚರ್ಚೆ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಯಾಕೆ ಅವ್ರು ಪ್ರಬಲವಾದಂತಹ ಚರ್ಚೆ ಮಾಡುವಂಥವ್ರು ಯಾರೂ ಇಲ್ವಾ ಸರ್? ಅವ್ರಿಗೆ ಯಾರು ಇಲ್ಲದೆ ಇರೋದಕ್ಕೆ ದೊಡ್ಡ ದುರಂತ. BJPಯಲ್ಲಿ ವಿರೋಧ ಪಕ್ಷದಲ್ಲಿ ಅವ್ರು ಇಲ್ಲೇ ಇಲ್ಲ, ಎಲ್ಲ ಯೋಗ್ಯತೆನ ಕಳ್ಕೊಂಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರೋದಿಲ್ಲ. ನಮ್ಮ ಡ್ಯೂಟಿ ಏನಿದೆ ವಿಧಾನಸೌಧದ ಒಳಗೆ ಹೊರಗೆ ನಾವು ನಮ್ಮ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಜನರ ಬಗ್ಗೆ ಕಾಳಜಿ ಇಲ್ವಾ ಅನ್ನೋದು? ಯಾರಿಗೆ? ಅವರಿಗಂತೂ ಇಲ್ಲ, ನಮಗಿದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ಮಧು ಬಂಗಾರಪ್ಪ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.